ಯಾವುದೇ ಒಂದು ಡಿಸಿಷನ್ಸ್ ತಗೊಳ್ಳುವಾಗ ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ಬಾರ್ದು. ಇನ್ ಕೇಸ್ ನಾವು ಅದಕ್ಕೆ ಜಾಸ್ತಿ ಟೈಮ್ ತಗೊಂಡು ಜಾಸ್ತಿ ಓವರ್ ಥಿಂಕ್ ಮಾಡಿ ನಾವು ಅದನ್ನು ಡಿಲೇ ಮಾಡಿದರೆ ನಮಗೆ ಸಿಗುವಂಥ ರಿಸಲ್ಟಲ್ಲೂ ಕೂಡ ಒಂದಷ್ಟು ಚೇಂಜಸ್ ಬರಲಿಕ್ಕೆ ಸಾಧ್ಯ ಉಂಟು. ಇದು ನಾನು ಹೇಳ್ತಿರೋದೆಲ್ಲ ಚಾಣಕ್ಯ ಹೇಳ್ತಾ ಇದ್ದಾರೆ. ಅವರು ಸ್ಪೆಸಿಫಿಕ್ ಆಗಿ ಟೈಮ್ ಸೆನ್ಸ್ನ ಇಂಪಾರ್ಟೆನ್ಸ್ನ ಬಗ್ಗೆ ಮಾತಾಡುವಾಗ ಈ ವಿಷಯವನ್ನು ಹೇಳ್ತಾರೆ. ನಾವು ಕೂಡ ಅಷ್ಟೇ, ನಮ್ಮ ಕಂಪನಿದು ಸ್ಯಾಲ್ರಿ ಬರಬೇಕಾದ್ರೆ ಅಥವಾ ನಮಗೆ ಸಂಬಳ ಕೊಡುವವರು ಸ್ವಲ್ಪ ಲೇಟಾಗಿ ಕೊಟ್ಟರೆ ನಮ್ಮ ವರ್ಕ್ ಪರ್ಫಾರ್ಮೆನ್ಸಲ್ಲೂ ಕೂಡ ನಾವು ಏರುಪೇರು ಮಾಡಿಕೊಳ್ಳುವ ಸಾಧ್ಯತೆಗಳಿರ್ತದೆ. ಅದರಿಂದ ಕಂಪನಿ ಮೇಲೆ ಇಂಪ್ಯಾಕ್ಟ್ ಬೀಳಲಿಕ್ಕೆ ಸಾಧ್ಯ ಇರ್ತದೆ. ಸೊ ಹಾಗಾಗಿ ಯಾವುದೇ ಡಿಸಿಷನ್ ಮಾಡುವಾಗಲೂ ಅಥವಾ ಯಾವುದೇ ಕೆಲಸವನ್ನು ಮಾಡುವಾಗಲೂ ಕೂಡ ಕ್ವಿಕ್ಕಾಗಿ ಅದಕ್ಕೆ ಅಪ್ರೋಚ್ ಆಗಬೇಕು. ಅಷ್ಟು ನಾವು ಚುರುಕುತನವನ್ನು ಮೇಂಟೈನ್ ಮಾಡಿ ಡಿಸಿಷನ್ಸ್ ತಗೊಳ್ಬೇಕಾದ್ರೂ ಕ್ವಿಕ್ಕಾಗಿ ಡಿಸಿಷನ್ಸ್ ತಗೊಳ್ಳೋದು, ಕೆಲಸ ಮಾಡುವಾಗಲೂ ಕೂಡ ಅಚ್ಚುಕಟ್ಟಾಗಿ ಆದಷ್ಟು ಬೇಗ ನಾವು ಕೆಲಸವನ್ನು ಮಾಡಿದರೆ ನಮಗೆ ರಿಸಲ್ಟಲ್ಲಿ ತುಂಬ ಕ್ವಾಲಿಟಿ ಓರಿಯೆಂಟೆಡ್ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ.